ಎಲ್ರಿಗೂ ನಮಸ್ಕಾರ. ನಟ ವಿನಯ್ ರಾಜ್ಕುಮಾರ್, ನಮ್ಮ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮಗ. ಇಡೀ ಕರ್ನಾಟಕಕ್ಕೆ ಈ ವಿಚಾರ ಗೊತ್ತು. ಇವರು ಏನು ಆ್ಯಕ್ಟ್ ಮಾಡ್ತಾ ಸಿನಿಮಾಗಳು ಬಂದ್ರಲ್ಲ, ಅಂದರೆ ಆ ಬಾಕ್ಸ್ ಆಫೀಸ್ ಲೆಕ್ಕಾಚಾರದಲ್ಲಿ ವಾಟ್ ಎವರ್ ಅದೇನೇ ಇರ್ಬೋದು, ಬಟ್ ಏನೇನು ಸಿನಿಮಾಗಳು ಮಾಡ್ತಾ ಬಂದ್ರಲ್ಲ ಅವಾಗೆಲ್ಲ ಟೀಕೆ ಟಿಪ್ಪಣಿ ಎಲ್ಲ ಬಂದು ನೀವೇ ಕೇಳಿರ್ತೀರ. ಬಟ್ ಇವತ್ತು ಯಾರು ಟೀಕೆ ಟಿಪ್ಪಣಿ ಏನು ಹಾಕಿದ್ರೋ ಅಂಥ ಜನಗಳೇ ಇವತ್ತು ಮೋಸ್ಟ್ ಅಂಡರ್ ರೇಟೆಡ್ ಆ್ಯಕ್ಟರ್ ಅಂತಲೇ ಹೇಳ್ತಾರೆ. ಈ ಮಾತನ್ನ ಎಲ್ಲರೂ ಕೇಳೇ ಇರ್ತೀರ. ಸೋಷಿಯಲ್ ಮೀಡ್ಯಾದಲ್ಲೂ ಅವ್ರ ಬಗ್ಗೆ ತುಂಬ ಚರ್ಚೆಗಳಾಗತ್ತೆ. ಇದ್ರ ಬಗ್ಗೆ ನಮಗೂ ಕೂಡ ಗೊತ್ತಿರುತ್ತೆ. ಅಂದರೆ ಅವ್ರು ಆ್ಯಕ್ಟ್ ಮಾಡ್ಕೊತ ಬಂದ್ರಲ್ಲ, ಸಿದ್ಧಾರ್ಥ, ಅರಣ್ಯ ಆಂಟೋನಿ, ಅನಂತು ಹೊಸ ನುಸ್ರತ್ತು, ಟೆನ್ನು, ಅದಾದಮೇಲೆ ಒಂದು ಸರಳ ಪ್ರೇಮ ಕತೆ, ಪೆಪ್ಪೆ, ಹೀಗೆ ಒಂದಕ್ಕಿಂತ ಒಂದು ವಿಭಿನ್ನ ಕಥೆಯನ್ನು ಆಯ್ಕೆ ಮಾಡ್ಕೊಂಡಿದ್ರು. ಸೊ ಒಂದಕ್ಕಿಂತ ಒಂದು ರೀತಿ ಚೆನ್ನಾಗಿ ಆ್ಯಕ್ಟಿಂಗಲ್ಲೂ ಕೂಡ ಅಂದರೆ ಇಂಪ್ರೂವೈಸ್ ಮಾಡ್ಕೊಂಡ್ರು ಅಂತಲೂ ಕೂಡ ಬರೆದ್ರು, ಅದನ್ನು ಒಪ್ಕೋಬೇಕು. ಬಟ್ ಮೊದಲೇ ಸಿನಿಮಾ ಏನೋ ಲವರ್ ಬಾಯ್ ಇತ್ತು, ಎರಡನೇ ಸಿನಿಮಾ ಒಂದು ಟೆರರಿಸ್ಟ್ ಅಟ್ಯಾಕ್ ಬಗ್ಗೆ ಆಗಿರ್ಬೋದು, ಭಯೋತ್ಪಾದನೆ ಇದ್ರ ಬಗ್ಗೆ ಆಗಿತ್ತು, ಮೂರನೇ ಸಿನಿಮಾದಲ್ಲಿ ಲಾಯರ್ ಪಾತ್ರ, ಟೆನ್ನಲ್ಲಿ ಬಾಕ್ಸಿಂಗು. ಸೊ ಈ ಥರ ಒಂದೊಂದು ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸ್ಕೊತ ಬಂದರು. ಅದೇ ರೀತಿಯೇ ಅದು 2017-18 ಅನಿಸುತ್ತೆ ಗ್ರಾಮಾಯಣ ಅಂತ ಸಿನಿಮಾನೂ ಕೂಡ ಶುರುವಾಗಿತ್ತು. ಅದು ಮತ್ತು ಕರ್ನಾಟಕಗಳಿಂದ ನಿಂತೋಯ್ತು. ಅದು ಟೀಸರ್ ಬಿಟ್ಟಾಗ ಸಖತ್ ಫೇಮಸ್ ಆಗಿತ್ತು. ಅಂದರೆ ರಾಜ್ಕುಮಾರ್ ಅವರ ಹುಟ್ಟೂರು ಗಾಜನೂರಲ್ಲಿ ಅದ್ರದ್ದು ಶೂಟಿಂಗ್ ಆಗಿತ್ತು. ಅಂದರೆ ನಾವು ಒಂದು 10-15 ವರ್ಷ ಆಗಿದೆ, ಮನೆ ಬಿಟ್ಟು ಬಂದು ಮತ್ತೆ ಊರಿಗೆ ಹೋಗಿಲ್ಲ, ಅಂದರೆ ಅಲ್ಲಿಂದ ವಲಸೆ ಬಂದವರ ಕಥೆನೇ. ಅಂದರೆ ಆ ಸಿನಿಮಾದಲ್ಲಿ ಸಿಕ್ಸ್ತ್ ಸೆನ್ಸ್ ಸೀನಾ ಅನಿಸುತ್ತೇನೆ ಹೆಸರು ಕರೆಕ್ಟ್. ಸೊ ಅದು ಟೀಸರು ಆ ಟೈಮ್ನಲ್ಲಿ ಸಖತ್ ಕ್ಯೂರಿಯಾಸಿಟಿ ಹುಟ್ಟಿಸಿತ್ತು. ಅದಾದಮೇಲೆ ಅದು ಏನೋ ಕಾರಣಾಂತರಗಳಿಂದ ನಿಂತೋಯ್ತು. ಆಮೇಲೆ ಮತ್ತೆ ತಿರ್ಗಾ ಮತ್ತೆ ಮುಹೂರ್ತ ಆಗ್ಬಿಟ್ಟು ಮತ್ತೆ ಶುರು ಆಗೋಯ್ತು. ಈಗ ಗ್ರಾಮಾಯಣ ಬಗ್ಗೆ ಮತ್ತು ವಿನಯ್ ರಾಜ್ಕುಮಾರ್ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಇದೇ ತಿಂಗಳು ಅಂದರೆ ಜೂನ್ 2ನೇ ವಾರ 11ನೇ ತಾರೀಕು ಅಂದರೆ ಗುರುವಾರ ದಿನ ರಿಲೀಸ್ ಆಗ್ತಾ ಇದೆ ಅನಿಸುತ್ತೆ ಸಿನಿಮಾ. ಸೊ ಹೀಗಾಗಿ ನಾರ್ಮಲಿ ಯೂಸಲಾಗಿ ಶುಕ್ರವಾರ ರಿಲೀಸ್ ಆಗಬೇಕಾಯಿತು, ಬಟ್ ಬುಕ್ ಮೈ ಶೋದಲ್ಲಿ ಗುರುವಾರ ಅಂತಲೇ ತೋರಿಸ್ತಾ ಇದೆ. ವಾಟ್ ಎವರ್ ಇರಲಿ, ಒಟ್ಟು ಮುಂದಿನ ವಾರ. ಸೊ ಈ ಗ್ರಾಮಾಯಣ ಸಿನಿಮಾ ಫೈನಲಿ ತೆರೆಗೆ ಬರೋಕ್ಕೆ ಸಿದ್ಧವಾಗಿದೆ. ಹೀಗಾಗಿ ಈ ಸಿನಿಮಾ ನನಗೆ ತುಂಬ ಕುತೂಹಲ ಹುಟ್ಟಿಸಿದೆ. ಆದರೆ ಅವ್ರು ಆ್ಯಕ್ಟ್ ಮಾಡಿರೋ ಸಿನಿಮಾಗಳು ಇಲ್ಲ ಅಂತಲೇ ಎಲ್ಲ ಆಲ್ಮೋಸ್ಟ್ ನಾನು ಥಿಯೇಟ್ರಲ್ಲೇ ನೋಡಿದ್ದೀನಿ. ಪೆಪ್ಪೆ ಒಂದು ನೋಡೋಕ್ಕಾಗಿರಲಿಲ್ಲ, ಬಟ್ ಎಲ್ಲ ಅವರ ಆ್ಯಕ್ಟ್ ಮಾಡಿರೋ ಎಲ್ಲ ಸಿನಿಮಾಗಳನ್ನು ಥಿಯೇಟ್ರಲ್ಲೇ ನೋಡಿದ್ದೀನಿ. ಸೊ ನನಗೆ ಈಗ ಬರೋ ಆ್ಯಕ್ಟಿಂಗ್ ಅಂತೂ ಸಖತ್ ಚಿಂದಿ ಅಂತಲೇ ಹೇಳ್ಬೋದು. ಇನ್ನು ಇದು ಬಿಡಿ, ಯಾವುದು ಗ್ರಾಮಾಯಣ ಸಿನಿಮಾದ ಬಗ್ಗೆ ಸಖತ್ ಕ್ಯೂರಿಯಾಸಿಟಿ ಇದೆ. ಹಾಡುಗಳು ಅಂದರೆ ಬೆಂಕಿ ಸಾಂಗ್ ಆಗಿರ್ಬೋದು, ಆಮೇಲೆ ಯಾವಳು ಇವಳು ರಾಮನಹಳ್ಳಿ ರಾಕೆಟ್ ಆ ಹಾಡಾಗಿರ್ಬೋದು, ಅದೆಲ್ಲ ಸಖತ್ತಾಗಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ರಘು ದೀಕ್ಷಿತ್ ಅವರು ಕೂಡ ಹಾಡಿರೋ ಒಂದು ಹಾಡು ಕೂಡ ಬಿಡುಗಡೆ ಮಾಡಿದ್ರು. ಸೊ ಹೀಗಾಗಿ ನನಗೆ ಅವರ ಒಂದು ಪ್ರತಿಭೆ ಬಗ್ಗೆ ತುಂಬ ಗೌರವ ಇದೆ. ಸೊ ಒಂದು ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳ ಆಯ್ಕೆಯಲ್ಲಿ ಮಾತ್ರ ಸ್ಕ್ರಿಪ್ಟ್ ಸೆಲೆಕ್ಷನ್ ಮಾತ್ರ ಸೂಪರ್ ಅಂತಾರಲ್ಲ ಆ ಥರ. ಸೊ ಹೀಗಾಗಿ ಏನೋ ದೇವನೂರು ಚಂದ್ರ ಅವರು ಡೈರೆಕ್ಷನ್ ಮಾಡಿರೋ ಗ್ರಾಮಾಯಣ ಸಿನಿಮಾ ನನಗಂತೂ ಸಖತ್ ಕ್ಯೂರಿಯಾಸಿಟಿ ಇದೆ. ಹೀಗಾಗಿ ನೋಡಬೇಕು ಯಾವ ರೀತಿ ಅವ್ರಿಗೆ ನಿಜವಾಗ್ಲೂ ಬ್ರೇಕ್ ಕೊಡುತ್ತೆ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಇತ್ತೀಚೆಗೆ ಬಿಡುಗಡೆ ಆದಂಥ ಅಂದೊಂದಿತ್ತು ಕಾಲ ಸಿನಿಮಾದಲ್ಲೂ ಅಷ್ಟೇ ಸಿನಿಮಾ ಕನಸುಗಳನ್ನ ಕಾಡ್ಕೊಂಡು ಒಬ್ಬ ಚಲನಚಿತ್ರ ನಿರ್ದೇಶಕ ಆಗಬೇಕು ಅಂದ್ಕೊಂಡಂಥ ಕಥಾನಾಯಕ ಯಾವ ರೀತಿ ಅವನು ಚಲನಚಿತ್ರ ನಿರ್ದೇಶಕ ಆಗ್ತಾನೆ ಅನ್ನೋದನ್ನು ಅಂದೊಂದಿತ್ತು ಕಾಲ ಸಿನಿಮಾದಲ್ಲಿ ಮಾಡಿದರು. ಆ ಸಿನಿಮಾ ನನಗೂ ತುಂಬ ಇಷ್ಟ ಆಗಿತ್ತು. ಆದರೆ ಸಿನಿಮಾ ಇಷ್ಟಪಡೋರಿಗೆ ಅದು ಸಿನಿಮಾ ತುಂಬ ಅಂದರೆ ಸಿನಿಮಾದಲ್ಲಿ ಇಷ್ಟಪಡೋರು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕನ್ನೋರಿಗೆ ಅಥವಾ ಆ ಕ್ಷೇತ್ರ ಇಷ್ಟ ಆಗಿರೋರಿಗೆ ಆ ಸಿನಿಮಾ ತುಂಬ ಇಷ್ಟ ಆಗುತ್ತೆ. ಹೀಗಾಗಿ ಅದು ಬಾಕ್ಸ್ ಆಫೀಸಲ್ಲಿ ಲೆಕ್ಕಾಚಾರ ವಾಟ್ ಎವರ್ ಅದೇನೇ ಇರ್ಬೋದು, ಬಟ್ ಕಥೆಯಾಗಿ ಮತ್ತು ಆ ಪಾತ್ರವಾಗಿ ತುಂಬ ಇಷ್ಟ ಆಗ್ತಾರೆ ಅವರು. ಆ ಪೆಪ್ಪೆಲ್ಲೂ ಅಷ್ಟೇ ಅವ್ರ ಗಡ್ಡೆಲ್ಲ ಬಿಡ್ಕೊಂಡು ಎಷ್ಟು ಸಖತ್ತಾಗಿತ್ತು. ಈ ಗ್ರಾಮಾಯಣದಲ್ಲೂ ಅಷ್ಟೇ. ಸೊ ಹೀಗಾಗಿ ತುಂಬ ಕುತೂಹಲ ಇದೆ. ಚಿತ್ರಕ್ಕೆ ನಾಯಕಿಯಾಗಿ ನಮ್ಮ ಮೇಘಾ ಶೆಟ್ಟಿ ಅವ್ರು ಆ್ಯಕ್ಟ್ ಮಾಡಿರೋದು ನಿಮಗೆಲ್ಲ ಗೊತ್ತೇ ಇದೆ. ದಿಲ್ ಪಸಂದು, ಅದಾದಮೇಲೆ ಗಣೇಶ್ ಅವ್ರ ಜೊತೆ ಟ್ರಿಪಲ್ ರೈಡಿಂಗು, ಕೈವಾ, ಆಪರೇಷನ್ ಲಂಡನ್ ಕೆಫೆ, ಸೊ ಸಿನಿಮಾಗಳೆಲ್ಲ ಮಾಡಿದ್ದಾರೆ ಅವರು. ಅಂದರೆ ಸೀರಿಯಲ್ ಲೋಕದಿಂದ ಬಂದ್ಬಿಟ್ಟು ರಂಗಭೂಮಿಯಿಂದ ಬಂದವರಂತೆ. ಹೀಗಾಗಿ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಅಂದರೆ ಒಂದು ಬಜಾರಿ ಪಾತ್ರಕ್ಕೆ ತುಂಬ ಸೂಟ್ ಆಗ್ತಾರೆ. ಇದರಲ್ಲೂ ಅಷ್ಟೇ ಒಂದು ಬಜಾರಿ ಪಾತ್ರ ಅಂತಲೇ ಹೇಳಿದ್ರು. ಅದು ಆ ಹಾಡಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಹೀಗಾಗಿ ಅವ್ರಿಗೆ ಆಲ್ರೆಡಿ ಬ್ರೇಕ್ ಸಿಕ್ಕಿದೆ. ಸೊ ಇದು ಇನ್ನೊಂದು ದೊಡ್ಡ ಮಟ್ಟಕ್ಕೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊ. ರಾಮಾಯಣ ಒಂದು ಮಣ್ಣಿನ ಕಥೆ ಅಂತ ಹೇಳ್ತಾ ಇದ್ದಾರೆ ಆಲ್ರೆಡಿ. ಸೊ ಅದು ಟೀಸರು ಟ್ರೈಲರ್ ಅನ್ನೋಕ್ಕಿಂತ ಹೆಚ್ಚಿಗೆ ಆ ಪೋಸ್ಟರ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ಈ ಸರಿ ಏನು ಮಾಡಿದರೆ ಚಿಕ್ಕಮಗಳೂರು, ಅರಸೀಕೆರೆ, ಕಡೂರು ಈ ವಿಭಾಗದ ಅಂದರೆ ಅಲ್ಲಿಯ ಭಾಷಾ ಶೈಲಿನ ಸಿನಿಮಾಗಳು ಅಳವಡಿಸ್ಕೊಂಡಿದ್ದಾರೆ ನಿರ್ದೇಶಕರು. ಹೀಗಾಗಿ ಅದು ಒಂದು ತುಂಬ ಕುತೂಹಲ ಇದೆ. ನೋಡಬೇಕು ಯಾವ ರೀತಿ ಬರುತ್ತೆ ಏನಂತ. ಯಾಕಂದರೆ ಈಗ ಹಾಡುಗಳೆಲ್ಲ ಹಿಟ್ಟಾಗಿಬಿಟ್ಟಿದೆ. ಅದು ರಿಮಿಕ್ ಸಾಂಗು ಅಷ್ಟೇ ಎಷ್ಟು ತುಂಬ ಚೆನ್ನಾಗಿದೆ. ಆಮೇಲೆ ಯಾವಳೋ ಇವಳು ರಾಮನಹಳ್ಳಿ ರಾಕೆಟ್ ಅದಂತೂ ಫೇವ್ರೇಟ್ ಆಗಿಬಿಟ್ಟಿದೆ. ಅಬ್ಬವೇ
ಸಾರಿ, ಭವ್ಯ ಗೌಡ ಅಲ್ಲ, ಮೇಘಾ ಶೆಟ್ಟಿ ಅವರು, ಅಂದರೆ ಬಜಾರಿ ಭವ್ಯ ಅಂತ ಪಾತ್ರ ಮಾಡಿದ್ರು ಆಪರೇಷನ್ ಲಂಡನ್ ಕೆಫೆಯಲ್ಲಿ. ಸೊ ಅದು ಹೀಗಾಗಿ ಅದೇ ಬಂದ್ಬಿಡ್ತು, ಸಾರಿ ಏನು ಅನ್ಕೋಬೇಡಿ. ಬಟ್ ಅವ್ರ ಪಾತ್ರನೂ ಅಷ್ಟೇ, ಅವ್ರು ನಡೆಯೋ ಸ್ಟೈಲು ಅದು ತುಂಬ ಇಷ್ಟ ಆಯಿತು ನನಗೆ. ವಿನಯ್ ರಾಜ್ಕುಮಾರ್ ಅವ್ರ ಬಗ್ಗೆ ನಾನು ಹೇಳ್ದಂಗೆ ಎಲ್ರಿಗೂ ಇಷ್ಟ, ಅಂದರೆ ಅದು ಅವತ್ತು ಯಾರು ಟೀಕೆ ಮಾಡ್ತಾಯಿದ್ರು ಇವತ್ತು ಎಲ್ಲರೂ ಮೆಚ್ಕೊಂಡಿದ್ದಾರೆ. ನನಗೆ ಯಾವಾಗಲೂ ಮೆಚ್ಚುಗೆ ಆಗಿದ್ರು. ಹೀಗಾಗಿ ಮೋಸ್ಟ್ ಅಂಡರ್ ರೇಟೆಡ್ ನಟ ಅಂತಲೇ ನಿಜವಾಗ್ಲೂ ಕರಿಬೋದು. ಇಮೇಜ್ನಿಂದ ಹೊರಗೆ ಬಂದು ಕತೆಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರಲ್ಲ, ಅದು ನನಗೆ ತುಂಬ ಇಷ್ಟ ಆಗಿದ್ದು. ಅವರ ಸಿನಿಗ್ರಾಫ್ ಫಿಲ್ಮೋಗ್ರಫಿ ನೋಡ್ಕೊಂಬಂದರು ಅಷ್ಟೇ. ಹೀಗಾಗಿ ಸೊ ನೀವು ವಿನಯ್ ರಾಜ್ಕುಮಾರ್ ಅವರು ಯಾವ್ಯಾವ ಸಿನಿಮಾ ನೋಡಿದ್ದೀರಾ ಕಾಮೆಂಟ್ ಮಾಡಿ. ಹಾಗೆಯೇ ಈಗ ಗ್ರಾಮಾಯಣ ಸಿನಿಮಾದ ಬಗ್ಗೆ ನಾನು ಮಾತಾಡಿದ್ನಲ್ಲ, ಹೀಗಾಗಿ ಈ ಸಿನಿಮಾ ನಿಮಗೆ ಯಾವ ರೀತಿ ಅನ್ನಿಸ್ತಾ ಇದೆ, ಯಾವ ರೀತಿ ಕುತೂಹಲ ಇದೆ, ಅಥವಾ ನೀವು ಆಲ್ ದ ಬೆಸ್ಟ್ ಹೇಳಬೇಕಾದ್ರೆ ಕಾಮೆಂಟ್ ಮಾಡಿ ತಿಳಿಸಿ.